ಇದುವರೆಗೂ ನನ್ನ ಚಾನಲಲ್ಲಿ ನೀವು ಲೆಕ್ಕ ಹಾಕಿದ್ರೆ 1700+ ವ್ಲಾಗ್ಸ್ಗಳಿದೆ, ವೀಡಿಯೋಸ್ಗಳಿದೆ. 7 ತಿಂಗಳಿಗೆ ನೀವು ಲೆಕ್ಕ ಹಾಕ್ಕೊಂಡ್ರೆ ಜಸ್ಟ್ ನಾನು ಅಪ್ಲೋಡ್ ಮಾಡಿರೋದು ಬರೀ 11 ವೀಡಿಯೋ ಅಷ್ಟೇ. ಒಂದು ಸ್ಮಾಲ್ ಗಿವ್ ಅವೇ ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಪ್ರೀವಿಯಸ್ ವ್ಲಾಗಲ್ಲಿ ನಾನೊಂದು ಗುಡ್ ನ್ಯೂಸ್ ತಿಳಿಸಿದ್ದೆ ನಿಮ್ಗೆಲ್ರಿಗೂ. ಸೊ ತುಂಬ ಜನ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರಿ, ವಿಶಸ್ನ ತಿಳಿಸಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ರಿಗೂ. ನಿಮ್ಮ ಮೆಸೇಜಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ನನಗೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇನ್ನೇನು 2 ಲಕ್ಷ ರೀಚ್ ಆಗೋದ್ರಲ್ಲಿ ಇದ್ದೀವಿ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದಾರೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಈ ವ್ಲಾಗಲ್ಲಿ ಅಂದರೆ ಅಲ್ಲಿ ಹೋಗೋದು ಅಥವಾ ಫುಡ್ ಚಾಲೆಂಜು ಅಥವಾ ಫುಡ್ ರಿವ್ಯೂ ಆ ರೀತಿ ಇರೋದಿಲ್ಲ. ಜಸ್ಟ್ ನಂದೊಂದು ರ್ಯಾಂಡಮ್ ಥಾಟ್ಸ್ಗಳಿದೆ, ಅದನ್ನೆಲ್ಲ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗಲ್ಲಿ. ಸೊ ಮಿಸ್ ಮಾಡಿದ ವ್ಲಾಗ್ನ ಕೊನೆವರೆಗೂ ನೋಡ್ತಾರೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ಸಮ್ಟೈಮ್ಸು ಟೈಮ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ನಾನು ಮುಂಚೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ, ಡೈಲಿ ನೀವು ನನ್ನ ವ್ಲಾಗ್ ನೋಡ್ತಾ ಇದ್ರಿ. ಬಟ್ ಈಗ ವ್ಲಾಗೇ ಹಾಕೋಕ್ಕಾಗ್ತಿಲ್ಲ. ಸೊ ಇದುವರೆಗೂ ನನ್ನ ಚಾನಲಲ್ಲಿ ನೀವು ಲೆಕ್ಕ ಹಾಕಿದ್ರೆ 1700+ ವ್ಲಾಗ್ಸ್ಗಳಿದೆ, ವೀಡಿಯೋಸ್ಗಳಿದೆ. ಈಗ ಒಂದು 7 ತಿಂಗಳು, ಈ 2025 ಏನು ಶುರು ಆಯಿತು. ಸೊ 7 ತಿಂಗಳಿಗೆ ನೀವು ಲೆಕ್ಕ ಹಾಕ್ಕೊಂಡ್ರೆ ಜಸ್ಟ್ ನಾನು ಅಪ್ಲೋಡ್ ಮಾಡಿರೋದು ಬರೀ 11 ವೀಡಿಯೋ ಅಷ್ಟೇ. ಸೊ ಈ ವಿಡಿಯೋನು ಸೇರಿದ್ರೆ 12 ವೀಡಿಯೋ ಆಗುತ್ತೆ. ಸೊ ನಾನೇ ಥಿಂಕ್ ಮಾಡ್ತಾ ಇದ್ದೆ, ಏನು ಗುರು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹೆಂಗೆ ಆಗ್ತಿದ್ದೆ, ಯೂಟ್ಯೂಬಲ್ಲಿ ವ್ಲಾಗ್ಸ್ ಆಗ್ತಿದ್ರೆ ನನಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಈಗ ನನಗೆ ಹೆಂಗಾಗಿದೆ ಅಂದರೆ ಯೂಟ್ಯೂಬ್ಗೆ ಟೈಮ್ ಕೊಡೋಕೆ ಆಗ್ತಿಲ್ಲ. ನಿಜ ಅಂದ್ಕೊಂಡಿರಲಿಲ್ಲ ಈ ರೀತಿ ನಾನೇ ವೀಡಿಯೋಸ್ ಹಾಕೋದನ್ನೇ ಬಿಟ್ಬಿಡ್ತೀನಿ ಯೂಟ್ಯೂಬಲ್ಲಿ ಅಂತ. ಸೊ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ, ಇವನು ಯೂಟ್ಯೂಬ್ ಬಿಟ್ಬಿಟ್ಟಿದ್ದಾನೆ, ಇನ್ನು ಹಂಗೆ ಹೋಗ್ಬಿಡ್ತಾನೆ, ಹಂಗೆ ಹೋಗು ನೀನು ಅಂತ. ಬಟ್ ಆ ಥರ ಏನಿಲ್ಲ. ನನಗೆ ಕೆಲವೊಂದು ಸಿಚುವೇಶನ್ಸು, ಕೆಲವೊಂದು ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಟೈಮ್ ಅನ್ನೋದು ಹಂಗೆ ಮಾಡಿಬಿಡುತ್ತೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊತೀನಿ, ಬಟ್ ಆಗ್ತಿಲ್ಲ. ಮುಂಚೆ ಆದರೆ ಏನಾಗ್ತಿತ್ತು, ಅಪ್ಪ ಅಮ್ಮ ಇರೋರು, ಹೇಮು ಇರೋರು, ಅವ್ರ ಜೊತೆ ಎಲ್ಲ ಒಂದು ವೀಡಿಯೋ ಮಾಡ್ತಾಯಿದ್ದೆ. ಮತ್ತು ರೇಷು ಇರ್ತಾಯಿದ್ಲು. ಇವಾಗೆಲ್ಲ ಅವರು ಸ್ವಲ್ಪ ಸಿಚುವೇಶನ್ಸ್, ಈಗ ರೇಷು ಪಾಪು ಹೋಗಿರೋದ್ರಿಂದ ಅವಳು ಅವ್ರ ಮನೇಲಿದ್ದಾಳೆ. ಆ್ಯಂಡ್ ಆಲ್ಸೋ ಅವ್ರು ಡ್ಯೂರಿಂಗ್ ಪ್ರೆಗ್ನೆನ್ಸಿ ವ್ಲಾಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅವಳನ್ನ ಕೇರ್ ಮಾಡಬೇಕಾಗತ್ತೆ. ಅಂದರೆ ಇದು ನಮ್ಮ ಮನೇಲಿ ತುಂಬ ಹೊಸ್ತು. ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಫ್ಯಾಮಿಲಿಲಿ ಯಾರನ್ನೂ ಕ್ಲೋಸಾಗಿ ಅಬ್ಸರ್ವ್ ಮಾಡಿಲ್ಲ. ಪ್ರೆಗ್ನೆಂಟ್ ವುಮೆನ್ಸ್ ಹೆಂಗಿರ್ತಾರೆ, ಏನು ಸಿಮ್ಟಮ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ರೇಷನ್ನೇ ನೋಡಿದ್ರಿಂದ ನನಗೆ ಅದ್ರ ಬಗ್ಗೆ ಅವಳನ್ನ ತುಂಬ ಕೇರಾಗಿ ನೋಡ್ಕೊಬೇಕು ಅಂತ ಅನಿಸ್ಬಿಡ್ತು. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಕಡೆನೂ ಇದು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಯೂಟ್ಯೂಬ್ಗೆ ಅಷ್ಟು ಬರೋಕ್ಕಾಗಲಿಲ್ಲ. ಸೊ ಈಗ ಸ್ವಲ್ಪ ಎಲ್ಲ ನಾರ್ಮಲ್ ಆಗ್ತಾ ಇರೋದ್ರಿಂದ ಇನ್ಮೇಲೆ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ನಾನು ಯೂಟ್ಯೂಬ್ ಬಂದಿದ್ದು ತುಂಬ ಜನಕ್ಕೆ ಗೊತ್ತಿದೆ. 2018 ಮಾರ್ಚ್ 29 ಇಲ್ಲ 30 ಸ್ಟಾರ್ಟ್ ಮಾಡಿದ್ದು ನಾನು. ಆಲ್ಮೋಸ್ಟ್ ಲೆಕ್ಕ ಹಾಕ್ಕೊಂಡ್ರೆ ನೀವು ಒಂದು 8 ವರ್ಷ ಆಗುತ್ತೆ ಅನಿಸುತ್ತೆ. ಸೊ 8 ವರ್ಷದಿಂದ ರೆಗ್ಯುಲರಾಗಿ ವೀಡಿಯೋ ಮಾಡ್ತಿದ್ದವನು. ಈ ಇಯರೇ ಸ್ವಲ್ಪ ಬರೀ 7 ತಿಂಗಳಿಗೆ 11 ವೀಡಿಯೋ ಅನ್ನೋದು, ಜಸ್ಟ್ ನಾನು 1 ತಿಂಗಳಲ್ಲೇ ಆಲ್ಮೋಸ್ಟ್ 20-25 ವ್ಲಾಗ್ಸ್ ಆಗ್ತಾಯಿದ್ದವನು. 11 ವೀಡಿಯೋ 7 ತಿಂಗಳಿಗೆ ಅಂದಾಗ ಒಂದು ಸ್ವಲ್ಪ ನನಗೆ ಬೇಜಾರಾಯಿತು. ಸೊ ಇನ್ಮೇಲೆ ಅಟ್ಲೀಸ್ಟ್ ಏನಾದರೂ ಒಂದು ವೀಡಿಯೋಸ್ ಮಾಡ್ತಾ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಸೊ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಯಾವಾಗಲೂ ಗುರು ನಾವು ಸಪೋರ್ಟ್ ಮಾಡೋಕ್ಕೆ ರೆಡಿ, ನೀನು ಫಸ್ಟು ವೀಡಿಯೋ ಮಾಡು ಅಂತ ಅನ್ಕೋತಾ ಇರ್ತೀರ. ಡೆಫಿನೆಟಾಗಿ ಮಾಡ್ತೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಮುಂಚೆ ಮಾಡ್ತಾ ಇದ್ದಂಗೆ ಫುಡ್ ಚಾಲೆಂಜಸ್ ಇರ್ಬೋದು, ಅಥವಾ ಟ್ರಾವೆಲ್ ಬ್ಲಾಗ್ಸ್ ಇರ್ಬೋದು, ಫುಡ್ ರಿವ್ಯೂಸ್ ಇರ್ಬೋದು, ಮತ್ತು ಗೋಸ್ಟ್ ಸ್ಟೋರೀಸ್ ಇರ್ಬೋದು, ಕುಕ್ಕಿಂಗ್ ವೀಡಿಯೋಸ್ ಇರ್ಬೋದು, ಫನ್ ಕುಕ್ಕಿಂಗ್ ಫ್ಯಾಮಿಲಿ ಜೊತೆ, ಇದೆಲ್ಲ ಆಲ್ಮೋಸ್ಟ್ ಮತ್ತೆ ತರೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದೇನಪ್ಪ ಅಂತಂದರೆ, ಈಗೆಲ್ಲ ಜಾಸ್ತಿ ಹೊಸ ವ್ಲಾಗರ್ಸ್ ಎಲ್ಲ ಬಂದಿರೋದ್ರಿಂದ ಏನೋ ಅವ್ರೇನೋ ಹೊಸತನಗಳನ್ನ ತರ್ತಾ ಇದ್ದಾರೆ. ಮೋಸ್ಟ್ಲಿ ನಾವೆಲ್ಲ ಸ್ವಲ್ಪ ಓಲ್ಡ್ ಸ್ಟೈಲ್, ಇವನು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಕೆಲವೊಬ್ರಿಗೆ ಅನಿಸ್ಬೋದೇನೋ. ಬಟ್ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಗೊತ್ತಿದೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಡೆವಲಪ್ ಆಗಿದ್ದೀವಿ ಅಂತ. ಸೊ ಹೊಸಬ್ರು ಯಾರ್ಯಾರು ಬಂದಿದ್ದೀರಾ, ಸೊ ಡೆಫಿನೆಟಾಗಿ ವೆಲ್ಕಮ್ ನಿಮಗೆ. ಪ್ರೀವಿಯಸ್ ಓಲ್ಡ್ ವೀಡಿಯೋಸ್ ಎಲ್ಲ ನೋಡ್ಕೊಂಬನ್ನಿ. ಅವಾಗ ನಾವು ಯಾವ ರೀತಿ ವೀಡಿಯೋಸ್ ಮಾಡ್ತೀವಿ ಏನೋ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಬಟ್ ಅಟ್ ಪ್ರೆಸೆಂಟು ಮಾಡ್ತಿಲ್ಲ ಆ ರೀತಿ ವೀಡಿಯೋಸು. ಇನ್ಮೇಲೆ ಡೆಫಿನೆಟಾಗಿ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ವೀಡಿಯೋ ಅಪ್ಪ ಅಮ್ಮನ ಜೊತೆ ಒಂದು ವೀಡಿಯೋ ಮಾಡಿದ್ದೆ. ತುಂಬ ದಿನ ಆಗಿತ್ತು ಅವ್ರನ್ನ ಬ್ಲಾಗಲ್ಲಿ ತೋರಿಸಿ ಅಂದ್ಬಿಟ್ಟು. ಸೊ ಇನ್ ಕೇಸ್ ನೀವೇನಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ನೋಡಿ, ಓಕೆನಾ. ಆ್ಯಂಡ್ ರೇಷು ಮತ್ತು ಪಾಪುರ ಇನ್ನೂ ಲೇಟ್ ತೋರಿಸೋದು ಬಿಡಿ ವೀಡಿಯೋದಲ್ಲಿ. ಬಟ್ ರೇಷುನ ವ್ಲಾಗಲ್ಲಿ ತೋರಿಸೋದು ಅವಳದು ಸ್ವಲ್ಪ ಟೈಮ್ ಆಗುತ್ತೆ. ಯಾಕಂದರೆ ಅವಳೀಗ ಅವ್ರ ಅಪ್ಪ ಅಮ್ಮ ಮನೇಲಿರೋದ್ರಿಂದ ಅವಳು ಮತ್ತೆ ನಮ್ಮ ಮನೆಗೆ ಬಂದ ಮೇಲೆ
ಅವಳು ಸೇರಿಸ್ಕೊಂಡು ವ್ಲಾಗ್ಸ್ಗಳನ್ನ ಮಾಡ್ತೀವಿ. ಇವನು ಬ್ಯುಸಿ ಇರೋದ್ರಿಂದ ಅವನು ಯಾವಾಗ ಸಿಗ್ತಾನೆ ಏನು ಅಂತ ಹೇಳೋಕ್ಕಾಗಲ್ಲ. ಇನ್ಮೇಲೆ ಆದಷ್ಟು ಯಾರ್ಯಾರು ಸಿಗ್ತಾರೆ ಅವ್ರನ್ನ ಸೇರಿಸ್ಕೊಂಡಂಗೆ ವ್ಲಾಗ್ಸ್ಗಳನ್ನ ಮಾಡೋದಕ್ಕೆ ಡೆಫಿನೆಟಾಗಿ ಟ್ರೈ ಮಾಡ್ತೀನಿ. ಸೊ ಇದೊಂದು ವಿಡಿಯೋದಲ್ಲಿ ನಿಮಗೆ ಹೇಳಬೇಕಿತ್ತು. ಆ್ಯಂಡ್ ತುಂಬ ಚೇಂಜಸ್ ಆಗಿದೆ ಲೈಫಲ್ಲಿ, ಎಲ್ಲರೂ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ಒಟ್ಟಿಗೆ ಹೇಳ್ಬಿಟ್ರೆ ನಿಮಗೂ ಒಂದು ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ನನಗೂ ಸಡನ್ನಾಗಿ ಎಲ್ಲನೂ ಹೇಳೋದು ಬೇಡ ಅಂತಲೂ ಅನಿಸುತ್ತೆ. ಶಾರ್ಟ್ಸ್ಗಳು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಚಾನಲ್ನಲ್ಲಿ ತುಂಬ ಜನ ಫುಡೀಸ್ ಕೂಡ ಇದ್ದೀರಾ. ನೀವೇನಾದರೂ ಫುಡ್ ರಿಲೇಟೆಡ್ ಶಾರ್ಟ್ಸ್ ನೋಡಬೇಕಂದ್ರೆ ಶಾರ್ಟ್ಸ್ನೆಲ್ಲ ಚೆಕ್ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಮಾಲ್ ಗಿವ್ ಅವೇ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಲೈಕ್ ಸುಮ್ಮನೆ ಒಂದು ಫನ್ ಚಿಕ್ಕ ಗೇಮ್ ಥರ ನಾನೇನೋ ಒಂದು ಕ್ವೆಶನ್ ಕೇಳ್ತೀನಿ, ನನ್ನ ಚಾನಲ್ ರಿಲೇಟೆಡ್. ಆ್ಯಂಡ್ ಅದಕ್ಕೆ ಕ್ಲೂ ಕೂಡ ಇದೆ. ಸೊ ಅದರಲ್ಲಿ ವಿನ್ ಆದವ್ರಿಗೆ ಒಂದು 500 ರೂಪೀಸ್ ಗಿವ್ ಅವೇ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ, ಓಕೆನಾ? ನೀವೇನಾದ್ರೂ ಆ ಚಾಲೆಂಜಲ್ಲಿ ಆ ಗಿವ್ ಅವೇನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಗಿವ್ ಅವೇ ಏನು ಅಂತ ತಿಳಿಸ್ತೀನಿ, ಓಕೆನಾ? ಸೊ ಆದಷ್ಟು ಬೇಗ 2 lakhs ರೀಚ್ ಆಗಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಎಷ್ಟು ಬೇಗ ದಸರಾ ಬಂದ್ಬಿಡ್ತು ಅಂತ ಅನಿಸ್ತದೆ. ಆಲ್ರೆಡಿ ಮೈಸೂರಿಗೆ ಆನೆಗಳೆಲ್ಲ ಬಂದ್ಬಿಟ್ಟಿದೆ. ಲಾಸ್ಟ್ ಇಯರು ನಾನು ರೇಷು ಎಲ್ಲ ಒಂದು ವಿಡಿಯೋ ಮಾಡಿದ್ವಿ, ಆನೆ ವಾಕ್ ಹೋಗ್ತಾವಲ್ಲ ಅದರದ್ದೆಲ್ಲ ವಿಡಿಯೋ ಮಾಡಿದ್ವಿ. ಆ್ಯಂಡ್ ದಸರಾ ಫುಡ್ ಫೆಸ್ಟಿವಲ್ದು ಮತ್ತು ಲೈಟಿಂಗ್ಸ್ದು ಎಲ್ಲ ವಿಡಿಯೋ ಮಾಡಿದ್ವಿ. ಬಟ್ ಒಂದು ವರ್ಷ ಎಷ್ಟು ಬೇಗ ಆಗೋಯ್ತು ಅಂತ ಅನ್ನಿಸ್ತದೆ. ಇನ್ನೇನು ದಸರಾ ಬಂದ್ಬಿಡ್ತಾ ಇದೆ. ಈ ವರ್ಷನೂ ಅದ್ರ ವೀಡಿಯೋ ಮಾಡ್ತೀವಿ. ಏನು ಸ್ಪೆಷಲ್ ಅಂದರೆ, ಲಾಸ್ಟ್ ಇಯರ್ ನನ್ನ ಮಗ ಇರಲಿಲ್ಲ, ಈ ಇಯರ್ ನನ್ನ ಮಗ ಬಂದಿದ್ದಾನೆ. ಅದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. 2024 ಮತ್ತು 2025 ಎಲ್ಲ ತುಂಬಾ ಸ್ಪೆಷಲ್ಲು. ಯಾಕಂದರೆ 24ಅಲ್ಲಿ ಮದುವೆ ಆಯಿತು, 25ಅಲ್ಲಿ ಮಗು ಆಯಿತು. ಒಂಥರ ಲೈಫು ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ನಿಮ್ಮ ಆಶೀರ್ವಾದದಿಂದ. ಸೊ ಅದೊಂದು ಯೂಟ್ಯೂಬ್ಗೊಂದು ಕಮ್ಬ್ಯಾಕ್ ಮಾಡೋದೊಂದು ಬ್ಯಾಲೆನ್ಸ್ ಇದೆ. ಸೊ ಡೆಫಿನೆಟಾಗಿ ಕಮ್ಬ್ಯಾಕ್ ಮಾಡ್ತೀವಿ. ಸೊ ಇದಿಷ್ಟು ನಿಮ್ಮ ಹತ್ರ ಏನೋ ಒಂದು ರ್ಯಾಂಡಮ್ ಥಾಟ್ಸ್ಗಳಿದೆಲ್ಲ ಮನಸ್ಸಲ್ಲಿತ್ತು, ಯಾರಾದರೂ ಶೇರ್ ಮಾಡ್ಕೋಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆದಷ್ಟು ವೀಡಿಯೋಗಳನ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಡೆಫಿನೆಟಾಗಿ ನನಗೆ ಗೊತ್ತು ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ. ಈಗ ಎಲ್ಲರೂ ಲೈಕ್ ನಮ್ದು ಎಷ್ಟೊಂದು ಚಾನಲ್ ಇತ್ತು, ಎಲ್ಲರೂ ಸ್ಟಾಪ್ ಆಗಿಬಿಟ್ಟಿದ್ದಾರೆ. ಸೊ ಮತ್ತೆ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಮೋಸ್ಟ್ಲಿ ಅವ್ನು ಏಮೂನು ಮತ್ತೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಆ್ಯಂಡ್ ರೇಷು ಬಂದಮೇಲೆ ಅವಳು ಸ್ಟಾರ್ಟ್ ಮಾಡ್ತಾಳೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮಂದು ಆಗುತ್ತೆ, ನೋಡೋಣ. ಸೊ ಎಲ್ಲರೂ ವೀಡಿಯೋಸ್ ಮಾಡ್ತಾರೆ. ಎಲ್ರಿಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟು ಗಿವ್ ಅವೇ ವ್ಲಾಗ್ ಇರುತ್ತೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.